ಹಾಸನದಿಂದ ಮಾವಿನಕೆರೆ 25 ಕಿಲೋಮೀಟರ್ ದೂರದಲ್ಲಿದೆ. ಒರಳುಕಲ್ಲಿನ ರಂಗನಾಥ ಸ್ವಾಮಿ ಎಂದೇ ಪ್ರಸಿದ್ಧಿ ಪಡೆದಿದೆ. ಮೊದಲು ಒರಳುಕಲ್ಲಿನ ರೂಪದಲ್ಲಿ ಉದ್ಭವವಾದ ಶಿವಲಿಂಗವೆಂದು ತಿಳಿದು ಶೈವ ಪಂಥದಂತೆ ಪೂಜಿಸಲಾಗುತ್ತಿತ್ತು. ನಂತರ ಇಲ್ಲಿ ಹನುಮನು ಉದ್ಭವವಾದನು. ಇಲ್ಲಿ ನೆಲೆಸಿರುವುದು ವಿಷ್ಣು ಎಂದು ತಿಳಿದು ವೈಷ್ಣವ ಪಂಥದಂತೆ ಪೂಜೆ ನಡೆಯುತ್ತಿದೆ. ಪುಣ್ಯಕ್ಷೇತ್ರದಲ್ಲಿ 4ನೇ ಶತಮಾನದಲ್ಲಿ ನರಸಿಂಹನಾಯಕ ಅವಧಿಯಲ್ಲಿ ಈ ಪವಾಡ ನಡೆದಿದೆ ಎನ್ನಲಾಗಿದೆ. ದೇವಾಲಯದ ಹಿಂದೆ ನಯನ ಮನೋಹರವಾದ ವಿಹಂಗಮ ನೋಟವಿದೆ. ಎಚ್ಚರಿಕೆಯಿಂದ ಸ್ವಲ್ಪ ದೂರ 5 ನಿಮಿಷಗಳ ನಡೆದು ಹಿಂದೆ ಸಾಗಿದರೆ ಬಂಡೆಗಳ ಮೇಲೆ ಕುಳಿತು ವಿಹಂಗಮ ನೋಟವನ್ನು ಕಾಣಬಹುದಾಗಿದೆ. ರೈಲ್ವೆ ಸಂಚರಿಸುವ ಮಾರ್ಗ, ಊರಿನ ವಿಹಂಗಮ ನೋಟ ಮತ್ತು ರಸ್ತೆ ಮಾರ್ಗ, ಗ್ರಾಮಗಳನ್ನು ವೀಕ್ಷಿಸಬಹುದಾಗಿದೆ. ಇಲ್ಲಿ ಎಚ್ಚರಿಕೆ ಮತ್ತು ಜೊತೆಯಾಗಿ ನಿಸರ್ಗದ ಸೌಂದರ್ಯವನ್ನು ಸವಿಯಬಹುದಾಗಿದೆ. ಮಳೆಗಾಲದಲ್ಲಿ ಬಂಡೆಕಲ್ಲುಗಳ ಮೇಲೆ ಜಾರುವ ಪರಿಸ್ಥಿತಿಯೂ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಒಂದು ಪ್ರದೇಶಕ್ಕೆ ತೆರಳಿ ನೋಡಬಹುದಾದ ಸುಂದರ ನೋಟ ಇದಾಗಿದೆ. ಇದೊಂದು ನಿಸರ್ಗದ ಮಡಿಲಿನ ತಾಣವೇ ಸರಿ.